ಗುರುವಾರದ ದಿನದಂದು ನಾವು ಮಾಡಲೇಬೇಕಾದ ಕೆಲಸಗಳಲ್ಲಿ ಈ ದಿನ ತಲೆ ಸ್ನಾನ ಮಾಡುವುದು ಕೂಡ ಸೇರಿದೆ. ಆದರೆ ಗುರುವಾರದಂದು ತಲೆ ಸ್ನಾನ ಮಾಡುವುದರಿಂದ ನಾನಾ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಗುರುವಾರ ತಲೆ ಸ್ನಾನವನ್ನೇಕೆ ಮಾಡಬಾರದು, ಯಾರು ಗುರುವಾರ ತಲೆ ಸ್ನಾನ ಮಾಡಬಾರದು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ವಾರದ 7 ದಿನಗಳಲ್ಲಿ ಗುರುವಾರಕ್ಕೆ ಹೆಚ್ಚಿನ ಮಹತ್ವ ಇದೆ. ಗುರುವಾರವು ಸಂತೋಷ, ಸಮೃದ್ಧಿ, ಜ್ಞಾನ, ಅದೃಷ್ಟ ಮತ್ತು ಸಕಾರಾತ್ಮಕ ಜೀವನವನ್ನು ಪ್ರತಿನಿಧಿಸುವಂತಹ ದಿನವಾಗಿದೆ. ಈ ಒಂದೇ ದಿನದಂದು ರಾಘವೇಂದ್ರ ಸ್ವಾಮಿ, ವಿಷ್ಣು ಮತ್ತು ಸಾಯಿಬಾಬಾ ಈ 3 ದೇವರನ್ನು ಪೂಜಿಸಲಾಗುತ್ತದೆ. ಈ 3 ದೇವರನ್ನು ಮೆಚ್ಚಿಸುವುದರಿಂದ ಸಂತಾನ ಭಾಗ್ಯ, ಕೌಟುಂಬಿಕ ಸಂತೋಷವನ್ನು ಮತ್ತು ಸಂಪತ್ತಿನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಆದರೆ ಗುರುವಾರದಂದು ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ದೇವರ ಆಶೀರ್ವಾದದಿಂದ ವಂಚಿತರಾಗುತ್ತೇವೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಯಾವ ಕೆಲಸಗಳನ್ನು ಮಾಡಬಾರದು? ಹಿಂದೂ ಧರ್ಮದ ಪ್ರಕಾರ ಗುರುವಾರದಂದು ಕೂದಲನ್ನು ತೊಳೆಯುವುದು ನಿಷಿದ್ಧವಾಗಿದೆ. ಗುರುವಾರದಂದು ಕೂದಲು ತೊಳೆಯುವುದರಿಂದ ಆ ವ್ಯಕ್ತಿಯು ಜೀವನದಲ್ಲಿ ಸಕಾರಾತ್ಮಕ ನಷ್ಟವನ್ನು ಅನುಭವಿಸುತ್ತಾನೆ ಎಂದು ಹೇಳಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದನ್ನು ನಿಷಿದ್ಧ ಎಂದು ಹೇಳಲಾಗಿದೆಯಂತೆ. ಗುರುವಾರದಂದು ಕೂದಲು ತೊಳೆಯುವುದರಿಂದ ಗುರುವಿನ ಸ್ಥಾನ ದುರ್ಬಲವಾಗುವುದು. ಇದಲ್ಲದೆ ಹಣದ ನಷ್ಟವನ್ನು, ಗೌರವದ ನಷ್ಟವನ್ನು ಮತ್ತು ಶೈಕ್ಷಣಿಕ ರಂಗದಲ್ಲಿ ಸಮಸ್ಯೆಗಳನ್ನು ಎದುರಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಶಾಸ್ತ್ರದ ಪ್ರಕಾರ ಈ ದಿನ ವಿವಾಹಿತ ಸ್ತ್ರೀಯರು ತಲೆ ಸ್ನಾನ ಮಾಡುವುದರಿಂದ ಆಕೆಯ ಪತಿಯು ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು. ಸಂತಾನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಡೆತಡೆಗಳು ಎದುರಾಗುವುದು. ಇದು ಹಣದ ಸಮಸ್ಯೆಯನ್ನು ಕೂಡ ಸೃಷ್ಟಿಸಬಹುದು. ಕೇವಲ ಶುಕ್ರವಾರದ ದಿನ ಮಾತ್ರವಲ್ಲ, ಗುರುವಾರದ ದಿನವೂ ಕೂಡ ಸಂಪತ್ತು, ಜ್ಞಾನ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದಂತಹ ದಿನವಾಗಿದೆ. ಹೀಗಾಗಿ ಗುರುವಾರದ ದಿನದಂದು ತಲೆ ಸ್ನಾನ ಮಾಡುವುದರಿಂದ ಕುಟುಂಬದ ಸದಸ್ಯರು ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿರಂತರವಾದ ಈ ಸಮಸ್ಯೆಯು ನಿಮ್ಮನ್ನು ಬಡವರನ್ನಾಗಿ ಮಾಡಬಹುದು. ಗುರುವಾರ ದಿನದಂದು ತಲೆ ಸ್ನಾನ ಮಾಡುವುದೊಂದೇ ಅಲ್ಲ, ಈ ದಿನ ಬಟ್ಟೆಗಳನ್ನು ಒಗೆಯುವುದು, ನೆಲ ಒರೆಸುವುದನ್ನು ಕೂಡ ತಪ್ಪಿಸಬೇಕು. ಇದಲ್ಲದೆ ಗುರುವಾರದ ದಿನದಂದು ಕ್ಷೌರ ಮಾಡುವುದು, ಉಗುರುಗಳನ್ನು ಕತ್ತರಿಸುವುದು ಸಹ ಒಳ್ಳೆಯದಲ್ಲ. ಗುರುವಾರದ ದಿನದಂದು ನೀವು ಈ ತಪ್ಪುಗಳನ್ನು ಮಾಡುವುದರಿಂದ ರಾಯರ, ವಿಷ್ಣುವಿನ ಹಾಗೂ ಸಾಯಿಬಾಬಾರ ಅಸಮಾಧಾನಕ್ಕೆ ಕಾರಣವಾಗುತ್ತೀರಿ ಎನ್ನಲಾಗುತ್ತಿದೆ.